ಭಾಗಕ್ಕೆ 10,000 ಎಕರೆ ಜಮೀನನ್ನ ಲೀಸ್ ಬೇಸ್ ಮೇಲೆ ಆ ಕೆಲಸ ನಡೀತಾ ಇದೆ. ಅತಿ ಶೀಘ್ರದಲ್ಲಿ ಚುನಾವಣೆ ಮುಗಿದ ಒಂದು 15 ದಿವಸದಲ್ಲೇ ಕೆಲಸವನ್ನ 2,000 ಮೆಗಾವ್ಯಾಟ್ ಇನ್ನು ಅಡಿಷನ್ ಆಗಿ 2,000 ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲಿಕ್ಕೆ ನೋಡ್ತೀನಿ. ಅವತ್ತಾದ್ರೆ ಮುಖ್ಯಮಂತ್ರಿಗಳನ್ನ ಕರೆಸಬೇಕು ಅಂತ ಅಂದ್ಕೊಂಡಿದ್ದೀನಿ. 2ನೇ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತಾ ಇದೆ. ನೋಡೋಣ, ಅವತ್ತಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕರೆಸಿ ಈ ಭಾಗದ ಹೆಚ್ಚಿನ ಈ ಸೋಲಾರ್ ಸಿಟಿ ಅಂತಾನೆ ಹೆಸರಾಗ್ಬಿಟ್ಟಿದೆ ಒಳ್ಳೂರು ತಿರುಮಣಿ. ಈ ಹೆಚ್ಚಿನ ಆದ್ಯತೆಯನ್ನ ನಾವು ಸಹ ಕೊಡ್ತೀವಿ. ಈಗ ಸೋಲಾರ್ ಫಂಡ್ಸ್ ಅಲ್ಲಿ ಕೇಳಿದ್ದಾರೆ, ಈಗ ಡೆವಲಪ್ಮೆಂಟ್ ವರ್ಕ್ಸ್ ಏನೇನು ಅಂತ ಹೇಳಿ ನಮ್ಮ ಮುಖಂಡರ ಹತ್ರ ಎಲ್ಲ ಪಟ್ಟಿಯನ್ನು ತೆಗೆದುಕೊಂಡು ನೀವೇನೇನು ಕಾಮಗಾರಿಗೆ ಹೇಳ್ತಿರೋ ಅದು ಪ್ರಯತ್ನ ಪಡ್ತೀನಿ. ನೀವು ಈ ಭಾಗದ ಜನರು ನಮ್ಮ ಕಾಂಗ್ರೆಸ್ ಪಕ್ಷ ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿತ್ತು ಹಿಂದೆ, ನನ್ನ ಎಲೆಕ್ಷನ್ ಟೈಮಲ್ಲಿ ಉಚಿತ ವಿದ್ಯುತ್, ಮಹಿಳೆಯರಿಗೆ ಫ್ರೀ ಬಸ್ಸು, 10 ಕೆಜಿ ಅಕ್ಕಿ, ವಿದ್ಯಾವಂತ ಯುವಕರಿಗೆ ಉದ್ಯೋಗ ಮತ್ತೆ ಎಲ್ಲ ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು 5 ಗ್ಯಾರಂಟಿಗಳನ್ನ ನೆರವೇರಿಸಿದಂತಹ ಮಹಾನ್ ನಾಯಕ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ 5 ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈಗ ನಮ್ಮ ಕೇಂದ್ರ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನೂ 5 ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ದಾರೆ. ಈಗ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದ್ರೆ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಫ್ರೀ ಆಗಿ, ಒಂದು ಕುಟುಂಬದ ಮಹಿಳೆಗೆ ಈಗೇನು ಪ್ರತಿ ತಿಂಗಳು 2,000 ಕೊಡ್ತಾ ಇದೀವಿ. ವರ್ಷಕ್ಕೆ 1 ಲಕ್ಷ ರೂಪಾಯಿ ಆ ಬಡ ಹೆಣ್ಣು ಮಕ್ಕಳಿಗೆ, ಪ್ರತಿಯೊಬ್ಬ ಮನೆ ಯಜಮಾನಿಗೆ 1 ಲಕ್ಷ ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಸಾಲ ಮನ್ನಾ ಹೇಳಿದ್ದಾರೆ. ಜಾತಿ ಗಣತಿ, ಪ್ರತಿ ವರ್ಷ ಪ್ರತಿಯೊಬ್ಬ ವಿದ್ಯಾವಂತ ಯುವಕರಿಗೆ 1 ಲಕ್ಷ ರೂಪಾಯಿ ವೇತನ ಕೊಡೋ ಕಾರ್ಯಕ್ರಮ ಆಗಿರ್ಬೋದು. ದಿನಕ್ಕೆ NREGಯಲ್ಲಿ ಈಗ 400 ರೂಪಾಯಿ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಬಂದ್ರೆ 400 ರೂಪಾಯಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಡಬೇಕು. ಈ ಭಾಗದ ಜನತೆಗೆ ಏನೇ ಕಷ್ಟ ಸುಖಕ್ಕೆ ನೀವೆಲ್ಲ ನಮ್ಮನ್ನ ಹೆಂಗ್ ಕೈ ಹಿಡಿದ್ರು ಅದೇ ರೀತಿ ನಿಮ್ಮ ಜೊತೆ ನಾನು ನಮ್ಮ ತಂದೆಯವರು ಇರ್ತೀವಿ ಅಂತ ಹೇಳ್ತಾ, ಈ ಭಾಗದಲ್ಲಿ ಇನ್ನೂ ಹೆಚ್ಚು ಕುಡಿಯುವ ನೀರಿನ ಸಮಸ್ಯೆ ಕೆಲವು ಹಳ್ಳಿಗಳ ಕಡೆ ಇದೆ ಅಂತ ಹೇಳಿದ್ದಾರೆ. ಅವರು ಅದನ್ನೆಲ್ಲ ಅಧಿಕಾರಿಗಳಿಗೆ ತಿಳಿಸಿದ್ದೀನಿ. ರಸ್ತೆಗಳು, ಕುಡಿಯುವ ನೀರು, ಮನೆಗಳು ಕನಿಷ್ಠ ಅಂದ್ರೆ ಒಂದು ಪಂಚಾಯತಿಗೆ ಒಂದು 100 ಮನೆ ಕೊಡಬೇಕು ಅಂತ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದ್ದೀನಿ. ಅವರು 1,500 ಮನೆ ಕೊಟ್ಟಿದ್ದಾರೆ, ಅಲಾಟ್ ಮಾಡಿದ್ದಾರೆ. ನಮಗಿನ್ನೂ ಅಲಾಟ್ಮೆಂಟ್ ಲೆಟರ್ ಬಂದಿಲ್ಲ. ನಾನು 3,000 ಮನೆಯನ್ನ ಒತ್ತಾಯ ಮಾಡಿದ್ದೀನಿ. ಈ ಭಾಗಕ್ಕೆ ಹೆಚ್ಚಿನದಾಗಿ ಶ್ರಮಪಟ್ಟು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, 5 ಗ್ಯಾರಂಟಿಗಳು ತಾವು ಮನೆಗೂ ಪ್ರಚಾರ ಮಾಡಿ ವೋಟ್ ಕೇಳಬೇಕು. 100% ನಮ್ಮ ಅಭ್ಯರ್ಥಿ ಗೆಲ್ತಾನೆ. ಅದು ಪಾವಗಡದಲ್ಲಿ ಹೆಚ್ಚು ಮತ ಬರಬೇಕು ಅಂತ ಪ್ರತಿ ಸಲ ನಾವೇ ಲೀಡ್ ಕೊಟ್ಟಿರೋದು ಎಂಪಿಯಲ್ಲಿ. ಈ ಬಾರಿನೂ ಹೆಚ್ಚು ಮತಗಳನ್ನ ಕೊಡ್ಬೇಕಂತ ಕೇಳ್ಕೊಂಡು, ಕೇಂದ್ರದಲ್ಲಿ ಮೋದಿ ಅವರು ಬರೀ ಸುಳ್ಳು ಹೇಳ್ತಾರೆ. ಎಲ್ಲರೂ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮತಗಳನ್ನ ಕೊಟ್ಟು ನಾನು ಗೆಲ್ಲಕ್ಕೆ ಕಾರಣಕರ್ತರಾದಂತಹ ನಮ್ಮೆಲ್ಲರಿಗೂ ನನ್ನ ಶಾಸಕಾಂಗ ನಮಸ್ಕಾರಗಳು. ಯಾಕಂತಂದ್ರೆ ಆ ಚುನಾವಣೆ ಅಡುವಿನ ಪ್ರಶ್ನೆ ನಂದು. ಡೋರ್ ಡೈ ಗೆದ್ರೆ ಮುಂದಕ್ಕೆ ಬಂದೆ, ಇಲ್ಲಾಂದ್ರೆ ನಾಟ್ ರೀಚಬಲ್ ಆಗ್ತಿದ್ದೆ ನಾವು ಅಂತ ಚುನಾವಣೆಯಲ್ಲಿ ನಾವೆಲ್ಲರೂ ಶಕ್ತಿ ಮೀರಿ ಕೆಲಸ ಮಾಡಿ ನನ್ನನ್ನು ಗೆಲ್ಲಿಸಿದಾರ. ನಾನು ನಮ್ಮ ತಂದೆಯವರು ಇಬ್ರು ನಾವಿರೋವರೆಗೂ ಪ್ರಾಮಾಣಿಕವಾಗಿ ನಿಮ್ಮ ಸೇವೆಯನ್ನ ಮಾಡ್ತಾ ಹೋಗ್ತಾ ಇರ್ತೀವಿ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಒಳ್ಳೂರು ತಿರುಮಣಿಯಲ್ಲಿ ಈಗ 10,000 ಎಕರೆ ಭೂಮಿಯನ್ನ ಈಗಾಗಲೇ ಇದು ಪ್ರೋಸೆಸ್ ನಡೀತಾ ಇದೆ. ಈಗ 2,000 ಮೆಗಾವ್ಯಾಟ್ ವಿದ್ಯುತ್ತನ್ನ ಎಕ್ಸ್ಟ್ರಾ ಉತ್ಪಾದನೆ ಮಾಡ್ಲಿಕ್ಕೆ ಸೋಲಾರ್. ನಾನು ಗೆದ್ದು ಫಸ್ಟ್ ಕೆಲಸ ಏನಂದ್ರೆ, ನಾನು ಗೆದ್ದು 1 ವಾರ 10 ದಿವಸದಲ್ಲೇ ಇಂಧನ ಸಚಿವರು, ಉಪಮುಖ್ಯಮಂತ್ರಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಹತ್ರ ಮಾತಾಡಿ ಇನ್ನೂ 2,000 ಮೆಗಾವ್ಯಾಟ್ ವಿದ್ಯುತ್ತನ್ನ ಉತ್ಪಾದನೆ ಮಾಡ್ಲಿಕ್ಕೆ ಅವರು ಒಪ್ಕೊಂಡು 15 ದಿವಸದಲ್ಲೇ ಬಂದು ಜಾಗವನ್ನ ವೀಕ್ಷಣೆ ಮಾಡಿ ಈಗೆಲ್ಲ ಲ್ಯಾಂಡ್ ಅನ್ನ
ಎಲ್ಲ ಎಲ್ಲ ಜಮೀನುಗಳನ್ನ ಇದು ಮಾಡ್ತಾ ಇದ್ದಾರೆ, ಇದೆಲ್ಲ ಪ್ರೋಸೆಸ್ ನಡೀತಾ ಇದೆ. ಹಾಗಾಗಿ ಈ ಭಾಗ ಇನ್ನೂ ಅತಿ ಹೆಚ್ಚು ಈ ಭಾಗಕ್ಕೆ ಒತ್ತನ್ನು ಕೊಡ್ತೀವಿ ಅಂತ ಹೇಳ್ತಾ, ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ BN ಚಂದ್ರಪ್ಪನವರು ಅವರು ಕಾರಣಾಂತರಗಳಿಂದ ಟೈಮ್ ಶಾರ್ಟೇಜ್ ಇರೋದ್ರಿಂದ ಬರಕ್ಕಾಗಿಲ್ಲ. ಅವರು ಈ ಭಾಗಕ್ಕೊಂದು ಕರ್ಕೊಂಡು ಬರ್ಬೇಕು ಅಂತಿದ್ದೆ, ಕೊನೆ ಕ್ಷಣದಲ್ಲಿ ಇನ್ನೆರಡು ಮೂರು ದಿವಸ ಇರೋದ್ರಿಂದ ಬರಕ್ಕಾಗಿಲ್ಲ. ನಿನ್ನೆ ಪಾಲ್ಗೊಡಕ್ಕೆ ಬಂದು ರೋಡ್ ಶೋ ಮಾಡ್ಕೊಂಡು ಹೋದ್ರು. ನಮ್ಮೆಲ್ಲರ ಜವಾಬ್ದಾರಿ ಈಗ ಅವ್ರ ಮತವನ್ನ ಕೊಡಿಸೋದು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಮುಖಂಡರಿಗೂ ಜವಾಬ್ದಾರಿ ಇರುತ್ತೆ. ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಮತಗಳನ್ನ ನಮ್ಮ ಲೋಕಸಭಾ ವ್ಯಾಪ್ತಿಯಲ್ಲಿ ಪಾವಗಡನೇ ಅತಿ ಹೆಚ್ಚು ಮೆಜಾರಿಟಿ ಕೊಟ್ಟಿರೋದು 22,000. ಅವ್ರು ಗೆದ್ದಾಗ 2014ರಲ್ಲಿ 22,000 ಲೀಡನ್ನು ಕೊಟ್ಟಿದ್ವಿ. ಅವರು 18-19 ಸೋತಾಗ್ಲೂ ಸಹ ನಾವು ಅತಿ ಹೆಚ್ಚು ಮತವನ್ನ ಕೊಟ್ಟಿದ್ವಿ ಈ ಭಾಗದಿಂದ. ಹಾಗಾಗಿ ಪಾವಗಡ ಹೈಯೆಸ್ಟ್ ಮೆಜಾರಿಟಿ ಬಂದ್ರೆ ಈಸಿಯಾಗಿ ಗೆಲ್ತಾರೆ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ಚಿತ್ರದುರ್ಗ, ಹೊಸದುರ್ಗ, ಹೊಳಲ್ಕೆರೆ ಆ ಭಾಗ ಎಲ್ಲ ಬಿಜೆಪಿ ಜಾಸ್ತಿ ಇರೋದ್ರಿಂದ ನಾವು ಪಾವಗಡ, ಶಿರಾ, ಹಿರಿಯೂರು, ಚಳ್ಳಕೆರೆ, ಮೊಳಕಾಲ್ಮೂರು ಈ ಭಾಗದಲ್ಲಿ ಹೆಚ್ಚು ಓಟ್ ಬಂದ್ರೆ ಗೆಲ್ಲಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ಸರ್ವೆ ರಿಪೋರ್ಟ್ಗಳನ್ನು ಹೇಳಿದ್ದಾರೆ. ಹಾಗಾಗಿ ತಾವೆಲ್ಲರೂ ಹೆಚ್ಚು ಮತವನ್ನ ಕೊಡಿಸ್ಬೇಕಂತ ತಮ್ಮಂತೆ ಕಳಕಳಿಯಿಂದ ಬೇಡ್ಕೊಂಡು, ಚಂದ್ರಪ್ಪನವರು ಕೆಲಸ ಮಾಡ್ತಾರ ಇಲ್ವೋ ಅದು ಸೆಕೆಂಡ್ರಿ, ನಮ್ಮ ಪಕ್ಷ ಗೆಲ್ಲಬೇಕು ಅದೊಂದೇ ಎಲ್ಲರ ಮಾನದಂಡ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಭಾರತದ ಪ್ರಧಾನಿಯಾಗಬೇಕಂತ ನಮ್ಮ ಇಡೀ ದೇಶದ ಎಲ್ಲ ಜನ, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರೂ ಬೇಡಿಕೆಯಾಗಿರೋದ್ರಿಂದ ಈ ಬಾರಿ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿ ಆಗ್ಬೇಕಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಬೇಕಂತ ತಮ್ಮಲ್ಲಿ ಕೇಳಿಕೊಂಡು, ನಾನೇ ಅವರೆಲ್ಲ ಕೂತಿದ್ವಿ ಮಾತಾಡಿ 5 ಗಂಟೆಯಲ್ಲಿ ಮಾತಾಡಿ ನಾನೇ ಫಿಕ್ಸ್ ಮಾಡ್ಬಿಡೋಣ. ಅವರು ಏನು ಸುಳ್ಳು ಭರವಸೆಗಳನ್ನ ಕೊಡ್ತಾರೆ, ಸುಳ್ಳು ಕಾರ್ಡ್ ಹಂಚ್ತಾರೆ ಅಂತ ಜನಗಳಿಗೆಲ್ಲ ಏನೋ ಮಂಕು ಬೂದಿ ಇಳಿಸ್ಕೊಂಡು ಬರ್ತಾ ಇದ್ರು. ಆದ್ರೆ ನಮ್ಮ ಸರ್ಕಾರ ಬಂದ 24 ಗಂಟೆಯಲ್ಲಿ 10 kg ಅಕ್ಕಿಗೆ ಸಹಿಯನ್ನ ಸಿದ್ದರಾಮಯ್ಯವರು ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ಮಾಡಿದ್ರು. ಅದೇ ರೀತಿ 5 kg ಅಕ್ಕಿ, ಶಕ್ತಿ ಯೋಜನೆ, ಬಸ್ಗಳು ನೋಡ್ರಿ ಇವತ್ತು ರಾಜ್ಯಾದ್ಯಂತ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಮಹಿಳೆಯರು ಫ್ರೀ ಬಸ್, 200 ಯೂನಿಟ್ ವಿದ್ಯುತ್ ಫ್ರೀ. ಈಗ ವಿದ್ಯಾವಂತ ಯುವಕರಿಗೆ 3,000 ರೂಪಾಯಿ ಪ್ರತಿ ತಿಂಗಳು ಅವರಿಗೆ ನಿರುದ್ಯೋಗಿ ಭತ್ಯೆ ಅಂತ 3,000 ಕೊಡ್ತಾ ಇದ್ದಾರೆ. ಈಗ ಅದೇ ರೀತಿ ಈಗ 5 ಗ್ಯಾರಂಟಿಗಳನ್ನ ಹೊಸದಾಗಿ ಘೋಷಣೆ ಮಾಡಿದ್ದಾರೆ. ಮಹಿಳೆಯರಿಗೆ ಒಂದು ಮನೆಯ ಕುಟುಂಬದ ಹೆಣ್ಮಗಳು ಆ ಮಹಿಳೆಗೆ 1 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಉಚಿತವಾಗಿ ಕೊಡ್ಬೇಕಂತೇಳಿ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಮನೆ ಮನೆಗೂ ತಲುಪಿಸ್ಬೇಕು. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬರೋದು 100 ಸತ್ಯ ಅಂತ ಮೊನ್ನೆ ಸುರ್ಜಿವಾಲ ಬಂದಿದ್ದು ಹೇಳ್ತಾ ಇದ್ರು. 400 ಅಂತ ಹೇಳ್ಕೊಂಡ್ ತಿರ್ತಾ ಇದ್ದಾರೆ. ದೇಶದಲ್ಲೆಲ್ಲ 400 ಸೀಟ್ ಗೆಲ್ತೀವಿ ಬಿಜೆಪಿ ಅಂತ. 180 ಸೀಟ್ ಅಂದ್ರೆ 200 ಸೀಟ್ ಜಾಸ್ತಿ ಅಂದ್ರೆ 180ರಿಂದ 200 ಸೀಟ್ ಗೆಲ್ಲಬಹುದು NDA ಮೈತ್ರಿಕೂಟ ಅಂತೇಳಿ ಎಲ್ಲಾ ಸರ್ವೆ ರಿಪೋರ್ಟ್ಗಳನ್ನು ಬಂದಿದೆ. ಬಿಜೆಪಿ ಅವ್ರಿಗೂ ಗೊತ್ತಿದೆ ಅದು. ಗೊತ್ತಾಗಿ ಅರವಿಂದ್ ಕೇಜ್ರಿವಾಲ್ನ ಒಳಗಡೆ ಹಾಕಿದ್ರು. DK ಶಿವಕುಮಾರ್ಗೆ ದಿನಾ ನೋಟಿಸ್ಗಳು ಕಳಿಸ್ತಾ ಇದ್ದಾರಂತೆ. ಹಿಂಗೆ ತಮಿಳುನಾಡು, ಮಹಾರಾಷ್ಟ್ರ ಎಲ್ಲಾ ಕಡೆ ಎದುರಿಸ್ತಾ ಇದ್ದಾರೆ ಕಾಂಗ್ರೆಸ್ನವ್ರನ್ನ. ಎದುರಿಸೋದು ಅವ್ರ ಜೊತೆ ಸಪೋರ್ಟ್ ಮಾಡಿ ನಮ್ಗೆ, ಇಲ್ಲ ಅಂದ್ರೆ ಜೈಲಿಗೆ ಹೋಗಿ, ಇದೊಂದು ಬೆದರಿಕೆ ಹಾಕೊಂಡು ಬರ್ತಾ ಇದ್ದಾರೆ. ನರೇಂದ್ರ ಮೋದಿಗೂ ಸಹ ಗೊತ್ತಾಗಿದೆ ನಾವು 180-200 ಸೀಟ್ ಒಳಗಡೆ ಇರ್ತೀವಿ, ಕಷ್ಟ ಇದೆ ಅಂತ ಹೇಳಿ. ಕರ್ನಾಟಕದಲ್ಲಿ ಮಾತೆತ್ತಿದ್ರೆ ಕುಮಾರಸ್ವಾಮಿ ಮದುವೆ ಸುಳ್ಳು ಹೇಳೋರು. ಕುಮಾರಸ್ವಾಮಿ, ಯಡಿಯೂರಪ್ಪ ಇವ್ರು ಹೇಳ್ತಾರೆ 28ಕ್ಕೆ 28 ಅಂದ್ರೆ ಅವರೇ ಓಟ್ ಹಾಕೊಂಡು ಅವರೇ ಗೆಲ್ಸ್ಕೊಂಡು ಅನೌನ್ಸ್ ಮಾಡ್ಕೊಳ್ಳೋ ರೀತಿ ಹೇಳ್ತಿದ್ದಾರೆ. ಸಾಧ್ಯವಿಲ್ಲ. ನಮ್ಮ ಸರ್ವೆ ಪ್ರಕಾರ 18ರಿಂದ 20 ಸೀಟು 100% ಗೆಲ್ತೀವಿ ಅಂತ ಹೇಳಿ ಈ ಒಂದು ವಿಡಿಯೋ ಬಂದಿತ್ತು. ಅದ್ರಲ್ಲಿ DK ಅವರು ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ದಾರೆ. 18ರಿಂದ 20 ಸೀಟ್ ಗೆದ್ದೇ ಗೆಲ್ತೀವಿ. ಆಮೇಲೆ ನಮ್ಗೆ ಈ ತಮಿಳುನಾಡು, ಕೇರಳ, ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ ಈ ಭಾಗದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ಗೆ ಸೀಟ್ಗಳನ್ನ ಗೆಲ್ಲೋ ಅವಕಾಶ ಇದೆ.
ಆಂಧ್ರದಲ್ಲಿ ಗೆದ್ರು ಬಿಜೆಪಿ ಅವ್ರು ಗೆದ್ದಲ್ಲ. ಈಗ ಟಿಡಿಪಿ ಗೆಲ್ಬೇಕು, ಇಲ್ಲಂದ್ರೆ ಜಗನ್ಮೋಹನ್ ರೆಡ್ಡಿ ಪಾರ್ಟಿ ಗೆಲ್ಬೇಕು. ಬಿಜೆಪಿದಂತೂ ನಮ್ಮ ದಕ್ಷಿಣ ಭಾರತದಲ್ಲಿ ಇಲ್ವೇ ಇಲ್ಲ. ಬಿಜೆಪಿ ಅವ್ರದ್ದು ಏನೋ ಗೆದ್ರೆ 1-2 ಸೀಟ್ ಅಲ್ಲಲ್ಲಿ ಗೆಲ್ಬಹುದು. ಕರ್ನಾಟಕದಲ್ಲಿ ಗೆದ್ರೆ ಒಂದು 5-6 ಗೆಲ್ಬಹುದು. ಹಾಗಾಗಿ ಬದಲಾವಣೆ, ನಮ್ಮ ದೇಶದ ಜನ ಬದಲಾವಣೆ ಬಯಸಿದ್ದಾರೆ. ಈಗ ಕಾಂಗ್ರೆಸ್ ಸರ್ಕಾರ ಗೆದ್ರೆ ಬಡವರ ಪರವಾದಂತಹ ಯೋಜನೆಗಳನ್ನ ರೂಪಿಸುತ್ತೆ. ಬಡವರ ಬಗ್ಗೆ ಕಾಳಜಿ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಈ ಬಿಜೆಪಿ ಅವ್ರು ನೋಡಿ ಬಡವ್ರನ್ನೆಲ್ಲಾದ್ರೂ ಜೊತೆಲಿ ಇಟ್ಕೊಂಡು ಓಡಾಡಿರೋ ನಿದರ್ಶನ ಇದೆಯಾ? ಈ ನಾರಾಯಣ ಸ್ವಾಮಿನ ಕೇಂದ್ರ ಮಂತ್ರಿ ಮಾಡಿದ್ರಲ್ವಾ? ಪರಮೇಶ್ವರ್ ನಾಳೆ ತುಮಕೂರ್ಗೆ ಹೋಗ್ಬೇಕಂದಾಗ ನಾನು ಹೇಳ್ತಾ ಇದ್ವಿ, ಏರ್ಪೋರ್ಟ್ ಸಿಕ್ಕಿದ ನಾರಾಯಣ ಸ್ವಾಮಿ ನೀನ್ ನಿಲ್ಲಪ್ಪ ಅಂದಿದ್ದಕ್ಕೆ, ಇಲ್ಲಣ್ಣ ನಾನು ಏನು ಕೆಲಸ ಮಾಡಕ್ ಆಗಿಲ್ಲ, ನನ್ನ ಕೆಲಸ ಮಾಡಕ್ಕೂ ಬಿಟ್ಟಿಲ್ಲ, ನಾನು ಮಂತ್ರಿ ಹೆಸರಿಗೆ ಕಾರ್ ಕೊಟ್ಟಿದ್ದಾರೆ, ಹೆಸರಿಗೆ ಫ್ಲೈಟ್ ಅಲ್ಲಿ ಓಡಾಡ್ಕೊಂಡು ಇದ್ದೀನಿ, ಏನೇನು ಒಂದೇ ಒಂದು ಫೈಲ್ ಸಹ ನಾರಾಯಣ ಸ್ವಾಮಿ ಕಳಿಸ್ತಿರ್ಲಿಲ್ಲ. ಒಂದು ಫೈಲು. ಆಮೇಲೆ ಅವ್ರು ಗೆದ್ದಂತ ಚಿತ್ರದುರ್ಗ ಜಿಲ್ಲೆಗೆ ₹1 ಕೆಲಸ ಮಾಡಕ್ಕಾಗಿಲ್ಲ. ಅವರು ಒಂದೇ ₹1 ಕೆಲಸ ಮಾಡಕ್ಕಾಗಿಲ್ಲ. ಹಂಗಾಗಿ ನಾನು ಯಾಕೆ ನಿಲ್ಬೇಕಂತ ಹೇಳಿ ಒಬ್ಬ MP ಕೇಂದ್ರ ಸಚಿವರೇ ಹಿಂಗ್ ಹೇಳ್ಬೇಕಂದಾಗ ಬಿಜೆಪಿಯಲ್ಲಿ ಎಷ್ಟು ಗೊಂದಲದ ವಾತಾವರಣ ಇರುತ್ತೆ ಹೇಳಿ. ಅಲ್ಲಿ MLA ಆದ್ರೂ RSS ಕಂಟ್ರೋಲ್, ಮಿನಿಸ್ಟರ್ಗಳಾದ್ರೂ RSS ಕಂಟ್ರೋಲ್. ಎಸ್ ಟಿ ಸೋಮಶೇಖರ್ ಮಂತ್ರಿ ಹೇಳ್ತಾ ಇದ್ರು ನನ್ನ ಹತ್ರ, ಮಾಜಿ ಮಂತ್ರಿ, ಏನಿಲ್ಲ ನಾವು ಗೆದ್ದಿಸೋರ್ಗಳು ಸಹ ಅವರು ಕಳಿಸ್ತಾರಂತೆ ಲಿಸ್ಟ್ ನ. ಟ್ರಾನ್ಸ್ಫರ್ ಮಾಡ್ಬೇಕಂದ್ರು RSS ಕಚೇರಿಯಿಂದ ಲಿಸ್ಟ್ ಕಳಿಸ್ತಾರೆ, ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಬೇಕು. ಸುಮ್ಮನೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ದಷ್ಟು ಫ್ರೀಡಮ್ ಇಲ್ಲ, ನಾವು ಸ್ವತಂತ್ರವಾಗಿ ಕೆಲಸ ಮಾಡಕ್ಕಾಗಲ್ಲ ಅಂತ ಎಲ್ಲ ಕೆಲವರು ಸಚಿವರು ಎಲ್ಲ ನಮ್ ಜೊತೆ ಸೇರಿದಾಗ ಹೇಳ್ತಾರೆ.